ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಇವತ್ತು ಏನಾಯಿತು ಅಂತಂದರೆ ಅರ್ಜೆಂಟು 1 ಅವರ್ಲೆ ಒಂದು ಬ್ಲೌಸ್ ಬೇಕು ಅಂತ ಅಂದರು. ಬಟ್ ಏನಾಗುತ್ತೆ ಅಂತಂದರೆ ಸ್ಟಿಚಿಂಗ್ ಮಾಡೋದಕ್ಕೆ ಆಗಲ್ಲ ಅಂಥದ್ದಕ್ಕೂ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂತಂದರೆ ಅವರು ಬಂದು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ. ಸೊ ಆಗಲ್ಲ ಅಂತಲೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಿದೆ, ಕಟಿಂಗ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಲ್ಲೆಲ್ಲ ಈ ಬ್ಲೌಸ್ನ ಮುಗಿಸಿದ್ದೀನಿ. ಸೊ ಲೈನಿಂಗ್ ಬ್ಲೌಸು ಯಾವುದೇ ರೀತಿ ಡಿಸೈನ್ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ನೋಡಿ, ಕೊಡಲೇಬೇಕು ಅನ್ನೋದಿದ್ದರೆ ನಾವು ಅರ್ಧ ಗಂಟೆ ಮುಕ್ಕಾಲು ಗಂಟೆಲೆಲ್ಲ ನಾವು ಹೇಗೆ ಸ್ಟಿಚ್ ಮಾಡಿದ್ರೂ ಕೂಡ 40 ನಿಮಿಷದಲ್ಲೆಲ್ಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು. ಯಾಕಂತಂದರೆ ಮನಸ್ಸಿಟ್ಟು ಅದರಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ರೆ ನಾವು ಆ ಕಡೆ ಈ ಕಡೆ ಎದ್ದೋಗಿ ಕೂತು ಆ ಥರ ಏನಾದರೂ ಸ್ಟಿಚ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೇ ನಾನು ಸ್ಪೀಡ್ ಮಾಡಿಲ್ಲ, ನಾರ್ಮಲ್ ಸ್ಪೀಡಲ್ಲಿ ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪನೂ ಕೂಡ ಸ್ಪೀಡ್ ಮಾಡಿಲ್ಲ. ಯಾಕಂತಂದರೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ ಅನ್ನೋದು. ಆಮೇಲೆ ಸುಮಾರು ಜನ ಕಮೆಂಟ್ ಆಗ್ತಾ ಇರ್ತಾರೆ, ಸೊ ನಾವು 1 ಅವರ್ 2 ಅವರ್ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ, ನೀವು ಈ ರೀತಿ ನಾರ್ಮಲ್ ಮೆಷಿನ್ನಲ್ಲಿ ಅರ್ಧ ಗಂಟೆಗೆಲ್ಲ ಸ್ಟಿಚ್ ಮಾಡಿಬಿಡ್ತೀರಾ ಅಂತೆಲ್ಲ ಕೇಳ್ತಾರೆ ಅಲ್ವಾ. ಸೊ ಅವರಿಗೋಸ್ಕರ ನಾನು ಯಾವುದೇ ರೀತಿ ಸ್ಪೀಡ್ ಕೂಡ ಮಾಡ್ದೇ ನಾನು ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೋಡಿ, ಒಂದು ಅರ್ಧ ಗಂಟೆ ಕೂಡ ಆಗಿಲ್ಲ, ಒಂದು 26 ನಿಮಿಷ 27 ನಿಮಿಷದಲ್ಲೆಲ್ಲ ಈ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಸೊ ಯಾಕೆ ಗೊತ್ತಾ, ಹೇಳ್ದೆ ಅಲ್ವಾ, ಯಾವುದೇ ರೀತಿ ಡಿಸೈನ್ ಇಲ್ಲ ಅಂತಂದರೆ ಅರ್ಧ ಗಂಟೆಲೆಲ್ಲ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಏನಕ್ಕೆ ಅಷ್ಟೊಂದು ತಗೋತೀರಾ, 2 ಅವರ್ ತಗೋತೀರಾ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಇನ್ನೊಂದು ಸಲ ಬೇಕಾದರೆ ಕ್ಲಿಯರಾಗಿ ವೀಡಿಯೋ ಮಾಡ್ತೀನಿ, ಒಂದು ವೀಡಿಯೋನ ಲೈನಿಂಗ್ ಬ್ಲೌಸ್ನ ಈಸಿಯಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಇದನ್ನು ಕೂಡ ನೋಡಿ, ಬೇಕಾದರೆ ನಾನು ನಾರ್ಮಲ್ ಸ್ಪೀಡಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಪೀಡ್ ಅಂತಂದರೆ ಫುಲ್ ಸ್ಪೀಡ್ ತೊಗೊಂಡೇನು ಸ್ಟಿಚ್ ಮಾಡ್ತಾಯಿಲ್ಲ, ನಾರ್ಮಲಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಕೊಡಲೇಬೇಕಿತ್ತು, ಅವರು ಕೂಡ ಇಲ್ಲೇ ಕೂತಿದ್ರು ಮಾತಾಡ್ತಾ. ಸೊ ಅರ್ಜೆಂಟ್ ಇದೆ, ಬೇಕು, ನನಗೂ ಕೂಡ ಏನೂ ಕೆಲಸ ಇಲ್ಲ, ಸ್ಟಿಚ್ ಮಾಡಿಕೊಡು ಇಲ್ಲೇ ಕೂತಿರ್ತೀನಿ ಅಂತಂದರು. ಹಾಗಾಗಿ ಏನು ಮಾಡ್ತೆ ಅಂದರೆ ಆ ರೀತಿ ಕೂರಿಸ್ಕೊಂಡು ಅವರನ್ನೇ ಸ್ಟಿಚ್ ಮಾಡಿಕೊಡ್ತೀನಿ ಆಯಿತು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನೀವು ಏನು ಮಾಡಿ ಗೊತ್ತಾ, ಯಾರಾದರೂ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ಒಂದು 2 ದಿನಕ್ಕೆ 3 ದಿನಕ್ಕೆ ಕೊಡ್ತೀನಿ ಅಂತಂದ್ಬಿಟ್ಟೆ ಈಸ್ಕೊಂಡ್ಬಿಡಿ. ಸೊ ಅಮೌಂಟ್ನ ಫಸ್ಟೇ ಪೇ ಮಾಡಿಸ್ಕೊಂಡ್ಬಿಡಿ. ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರಾದರೂ ಕೂಡ ಅಷ್ಟೇ, ಅಮೌಂಟು ಫಸ್ಟೇ ನೀವು ತಗೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಬಟ್ಟೆಗಳನ್ನ ಹೊಲಿಬೇಕು ಅನ್ನೋ ಮನಸ್ಸು ಕೂಡ ಇರುತ್ತೆ. ಹಾಗೆಯೇ ಬಟ್ಟೆಗಳನ್ನ ಅಯ್ಯೋ ಅಮೌಂಟ್ ತೊಗೊಂಡಿದ್ದೀನಲ್ಲ ಅದಕ್ಕಾದರೂ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ಅನ್ನೋ ಮನಸ್ಸು ಕೂಡ ಇರುತ್ತೆ. ಸೊ ಯಾರೆಲ್ಲ ಬಟ್ಟೆ ಬರೋಲ್ಲ ಅಂತ ಹೇಳ್ತಾ ಇರ್ತೀರಲ್ವ, ಅವರು ಕೂಡ ಅಷ್ಟೇ, ಬೋರ್ಡ್ ಕೂಡ ಬರ್ಸಾಕಿ. ಬೋರ್ಡ್ ಹಾಕ್ಸೋದ್ರಲ್ಲಿ ಏನು ಅವಮಾನ ಇಲ್ಲ ಅಲ್ವಾ, ನಾವು ಸ್ಟಿಚಿಂಗ್ ಮಾಡೋದೇ ಉಂಟಂತೆ. ಸೊ ಅದನ್ನು ಒಂದಷ್ಟು ಜನಕ್ಕೆ ಹೇಳೋದ್ರಿಂದ ಏನೂ ಕೂಡ ತೊಂದರೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅದರಲ್ಲಿ ನಾಚಿಕೆ ಯಾಕೆ ಅಲ್ವಾ, ನಾಚಿಕೆ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ. ಇಲ್ಲಿ ನಾವು ದುಡಿತಾ ಇದ್ದೀವಿ, ಅದಕ್ಕೆ ಅಮೌಂಟ್ನ ತಗೋತಾ ಇದ್ದೀವಿ ಅಷ್ಟೇ. ಸೊ ಬೋರ್ಡ್ ಕೂಡ ಹಾಕ್ಸಿ, ನಾವು ಒಂದೇ ದಿನಕ್ಕೆ ಬ್ಲೌಸ್ನ ಕೊಡ್ತೀರಿ, ಅಮೌಂಟ್ನ ಪೇ ಮಾಡಿಬಿಡಿ, ಒಂದೇ ದಿನಕ್ಕೆ ಬ್ಲೌಸ್ ಕೊಡ್ತೀನಿ ಅಂತ ಹಾಕಿ. ಏನಕ್ಕಾಗೋದಿಲ್ಲ, ಏನಕ್ಕೆ ಬಟ್ಟೆ ಬರೋಲ್ಲ ಅಂತ ಬೇಕಾದರೆ ನನ್ನನ್ನು ಕೇಳಿ ನೋಡಿ. ಸೊ ಫಸ್ಟ್ ಟೈಲರ್ ಅನ್ನೋದು ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು. ಸೊ ಅಮೌಂಟ್ನ ನನಗೆ ಕೊಟ್ಬಿಡಿ, ಅಮೌಂಟ್ ಕೊಟ್ಟರೆ ನಾನು ಬೇಕು ಅಂತಂದರೆ ನಿಮಗೆ ಸಂಜೆಲ್ಲೇ ಸ್ಟಿಚ್ ಮಾಡಿಕೊಡ್ತೀನಿ ಅನ್ನಿ. 1-2 ಬ್ಲೌಸ್ ಇತ್ತು ಅಂತಂದರೆ ಅಮೌಂಟ್ ಇಸ್ಕೊಂಡು ಸಂಜೆಗೇ ಸ್ಟಿಚ್ ಮಾಡಿ ಕೊಟ್ಬಿಡಿ. ಆವಾಗ ನಿಮಗೂ ಕೂಡ ಕೆಲಸ ಈಸಿ ಆಗುತ್ತೆ. ಸೊ ಅಮೌಂಟ್ ಇಸ್ಕೊಂಡಿದ್ದೀನಿ, ಕೊಡಬೇಕಲ್ಲ, ಸ್ಟಿಚಿಂಗ್ ಮಾಡಲೇಬೇಕಲ್ಲ ಅನ್ನೋದು ನಿಮಗೂ ಕೂಡ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಆಗುತ್ತೆ ಇಲ್ವಾ ಅಂತ ಅನ್ನೋದನ್ನು ಕೂಡ ನಂದು ಚಾನಲ್ ಇದ್ದೇ ಇರುತ್ತೆ ಅಲ್ವಾ. ಸೊ ಬಂದು ಕಮೆಂಟ್ ಮಾಡಿ. ನಾನು ಈ ಅರ್ಜೆಂಟ್ ಬ್ಲೌಸ್ಗಳನ್ನ ಈಸ್ಕೊಳ್ಳೋದೇ ಇದೇ ಕಾರಣಕ್ಕೋಸ್ಕರ. ಸೊ ಎಮರ್ಜೆನ್ಸಿ ಕೊಡಲೇಬೇಕು ಅಂತಂದಾಗ ಏನಾಗುತ್ತೆ, ನಮಗೂ ಕೂಡ ಸ್ಟಿಚಿಂಗ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಸೊ ಈ ಒಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ರೆ ಅಯ್ಯೋ ಅದನ್ನು ಹೀಗೆ ಫಾಸ್ಟಾಗಿ ಹೊಲ್ದು ಮುಗಿಸ್ಬಿಡೋಣ ಅನ್ನೋ ರೀತಿ ನಮಗೆ ಮನಸ್ಸಲ್ಲಿ ಬಂದೇ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಈಸ್ಕೊಂಡು ಸ್ಟಿಚ್ ಮಾಡ್ತೀನಿ. ಯಾರಾದರೂ ಹೊಸ್ದಾಗಿ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಬಟ್ಟೆ ಬರ್ತಾ ಇರೋದಿಲ್ಲ, ಯಾಕಂತಂದರೆ ಹೊಸ್ದಾಗಿ ಇರೋರಿಗೆ ಸ್ಟಿಚ್ ಮಾಡೋರಿಗೆ ಬಟ್ಟೆ ಕೊಡೋದು ಅಂತಂದರೆ ಎಲ್ಲರೂ ಕೂಡ ಸ್ವಲ್ಪ ಭಯ ಪಡ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಕಮ್ಮಿ ಅಮೌಂಟ್ನ ತಗೊಂಡು ಒಂದು ಪ್ಲೇನ್ ಬ್ಲೌಸ್ನ ಕೊಡಿ, ಫಸ್ಟ್ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ಬೇಕಾದರೆ ನೀವು ನೋಡಿಕೊಂಡು ಲೈನಿಂಗ್ ಬ್ಲೌಸ್ನ ಕೊಡಿ ಅಂತಂದ್ಬಿಟ್ಟು ಮಾತಾಡಿ. ಸೊ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ ಅಲ್ವಾ. ಸೊ ಮಾತಲ್ಲಿ ನೀವು ಅವರ ಮನಸ್ಸನ್ನು ಗೆಲ್ಲಬೇಕು, ಆ ರೀತಿ ಮಾತಾಡಬೇಕು. ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು, ಓ ಹೊಲಿತಾರೆ ಇವರು ಅನ್ನೋ ರೀತಿ ಕಾನ್ಫಿಡೆನ್ಸ್ ಬರಬೇಕು. ಅಯ್ಯೋ ಯಾಕಾದರೂ ಕೊಡ್ತಾರೋ ಆ ರೀತಿ ನೀವು ಮುಖನ ಸಪ್ಪೆ ಮಾಡಿಕೊಂಡು ಮನೇಲಿರೋ ಟೆನ್ಷನ್ನೆಲ್ಲ ಜನಗಳ ಮೇಲೆ ಹಾಕೋದು, ಹಂಗೆಲ್ಲ ಮಾಡಿದ್ರೆ ನಿಮ್ಗೆ ಯಾರು ಕೂಡ ಬಟ್ಟೆ ಕೊಡೋದಿಲ್ಲ ಅಲ್ವಾ. ಸೊ ನಗ್ನಗ್ತಾ ಆಯಿತು ಸ್ಟಿಚಿಂಗ್ ಮಾಡಿಕೊಡ್ತೀನಿ, ಕೊಟ್ಟು ನೋಡಿ ಒಂದನ್ನು ಅಂತ ಅಂದ್ಬಿಟ್ಟು ನೀವು ಮಾತಾಡ್ತು ಅಂತಂದರೆ ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಕೊಡ್ಬೋದೇನೋ ಅಂತಂದ್ಬಿಟ್ಟು. ಆವಾಗ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಅದಾದಮೇಲೆ ಮತ್ತೆ ಎಲ್ಲ ಬ್ಲೌಸ್ಗಳನ್ನೂ ಕೂಡ ತಂದು ಕೊಡ್ತಾರೆ. ಸೊ ಹೆಂಗಸ್ರದ್ದು ಬುದ್ಧಿ ಹೇಗೆ ಅಂತಂದರೆ, ಒಬ್ಬರೇನಾದರೂ ಸ್ಟಿಚ್ ಮಾಡಿಸ್ಕೊಂಡ್ರೆ ಅವರು ಒಂದು 10 ಜನಕ್ಕೆ ಹೇಳ್ತಾರೆ. ಸೊ ಮೌತ್ ಟು ಮೌತ್ ರೀಚ್ ಆಗೋದಿದೆಯಲ್ಲ, ಅದು ಬೆಸ್ಟ್ ಮಾರ್ಕೆಟಿಂಗ್ ಅಂತಲೇ ಹೇಳ್ಬೋದು. ನಾವು ಹೇಳೋದ್ಕಿಂತ
ಒಬ್ರಿಗೆ ಯಾರಿಗಾದ್ರೂ ಸ್ಟಿಚಿಂಗ್ ಮಾಡಿ ಅವರು ಕೊಟ್ಟು ಅವರು ಎಲ್ರಿಗೂ ಕೂಡ ಹೇಳ್ತಾರೆ ನೋಡಿ, ಅದು ಬೆಸ್ಟ್ ಅಂತಲೇ ಹೇಳ್ಬೋದು. 1 ವರ್ಷನಾದರೂ ತಗೊಳುತ್ತೆ ಒಬ್ಬರು ಟೈಲರ್. ನಾವು ಜಾಸ್ತಿ ಲಕ್ಕಿದ್ರೆ ನಮಗೆ 2-3 ತಿಂಗಳಲ್ಲೇ ಆಗಿಬಿಡುತ್ತೆ. ಸೊ ನನ್ನ ವಿಚಾರದಲ್ಲೂ ಕೂಡ ಹಾಗೇ ಆಯಿತು. ನಾನು ಫಸ್ಟ್ ಸ್ಟಿಚಿಂಗ್ ಮಾಡಿದಾಗಲೇ ನನಗೆ ಬಟ್ಟೆಗಳು ಬರೋದಕ್ಕೆ ಶುರುವಾಯಿತು. ಏನಕ್ಕೆ ಅಂತಂದರೆ ನಾನು ಅದಕ್ಕೂ ಮುಂಚೆನೇ ನನ್ನ ಬ್ಲೌಸ್ಗಳನ್ನ ಹಾಕ್ಕೊಂಡು ನಾನು ಫಂಕ್ಷನ್ಗಳಿಗಾಗಿರ್ಬೋದು, ಹಾಗೆಯೇ ನನ್ನ ತಂಗಿ ಬ್ಲೌಸ್ಗಳು ಅದನ್ನೆಲ್ಲ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ. ಅದನ್ನು ಕೂಡ ಎಲ್ಲರೂ ನೋಡ್ತಾಯಿದ್ರು ಅಲ್ವಾ. ಸೊ ಇವರೇನು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡು ಹಾಕೋತಾರೆ, ನಮಗೂ ಕೂಡ ಸ್ಟಿಚ್ ಮಾಡ್ಬೋದೇನೋ ಅಂತಂದ್ಬಿಟ್ಟು ಎಲ್ಲರೂ ಕೂಡ 1-2 ಆ ರೀತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗಂತೂ ಮದುವೆ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಹೇಳ್ಬೇಕು ಅಂತಂದರೆ ನಾನು ಕಲಿಯೋದಕ್ಕೂ ಕೂಡ ಹೋಗಿರಲಿಲ್ಲ. ಸೊ ನನ್ನ ತಂಗಿ ಹೋಗಿದ್ಲು ಕಲಿಯೋದಕ್ಕೆ, ಅವಳಿಂದ ನೋಡಿ ನಾನು ಕಲ್ತಿದ್ದು. ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಫೋನಲ್ಲಿ ನೋಡೇ ಕೂಡ ಕಲಿಬೋದು. ಎಲ್ಲ ಡಿಸೈನ್ಸ್ ಕೂಡ ನಾನು ಆವಾಗ ಫೋನಲ್ಲಿ ನೋಡೋದು, ನನಗೇ ಟ್ರೈ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡೋದು, ಆ ರೀತಿ ಸ್ಟಿಚ್ ಮಾಡಿ ಸೊ ಮದುವೆಗೆ ಮುಂಚೆ ಇನ್ನೇನು ಕೆಲಸ ಇಲ್ಲ, ಬರೀ ಅದೇನೇ ಕೆಲಸ. ಎಷ್ಟೊತ್ತಲ್ಲೂ ಯಾವಾಗಾದರೂ ಡಿಸೈನ್ ನೋಡೋದು, ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದು, ಅದೇ ಒಂದು ಕೆಲಸ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಹಂಗೆ ಮಾಡಿ ಇವಾಗ ಒಳ್ಳೆ ಬೆಸ್ಟ್ ಟೈಲರ್ ಅನ್ನೋ ರೀತಿ ಆಗಿದ್ದೀವಿ. ಸೊ ಬೇರೆಯವ್ರಾಗಿ ಹೇಳ್ತಾರೆ, ನಮಗಿಂತನೂ ಕೂಡ ಬೆಸ್ಟ್ ಟೈಲರ್ ಇದ್ದಾರೆ, ಅದನ್ನು ನಾನು ಹೇಳೋದಿಲ್ಲ. ಸೊ ಅದಕ್ಕೇನು ಮಾಡಿ ಅಂತಂದರೆ, ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಲೌಸ್ಗಳನ್ನ ಹಾಕ್ಕೊಂಡು ನೀವು ಫಂಕ್ಷನ್ಗಳಿಗಾಗಿರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ನೀವು ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸ್ಗಳನ್ನ ವೇರ್ ಮಾಡ್ಕೊಂಡು ಹೋಗಿ. ಸೊ ಹೆಂಗಸ್ರದ್ದು ಬುದ್ಧಿ ಗೊತ್ತೇ ಇರುತ್ತೆ ಅಲ್ವಾ, ಯಾರ್ದಾದ್ರೂ ಬ್ಲೌಸು, ಸೀರೆ, ಒಡವೆ ಅಂತಂದರೆ ಖಂಡಿತವಾಗ್ಲೂ ಕೂಡ ನೋಡ್ತಾರೆ. ಆವಾಗ ಯಾರು ಸ್ಟಿಚ್ ಮಾಡಿದ್ದು, ನೀನೇ ಸ್ಟಿಚ್ ಮಾಡ್ಕೊಂಡಿದ್ದ, ಹಾಗಾದರೆ ನಮ್ಮದು ಕೂಡ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಮನಸ್ಸಿಗೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ನಿಮ್ಮ ಬ್ಲೌಸ್ಗಳನ್ನೇ ಫಸ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಕಾಲರ್ ನೆಕ್ ಬ್ಲೌಸ್ ಆಗಿರ್ಬೋದು ಅಥವಾ ಮಧುಬಾಲ ಡಿಸೈನ್ ಆಗಿರ್ಬೋದು, ಟ್ರೆಂಡಿಂಗ್ ಬ್ಲೌಸ್ ಡಿಸೈನ್ಸ್ಗಳು ಯಾವುದಿದೆ ಅಲ್ವಾ, ಆ ಬ್ಲೌಸ್ ಡಿಸೈನ್ಸ್ಗಳ ನಿಮ್ಮ ಸೀರೆಗಳಿಗೇ ಹಾಕ್ಕೊಳ್ಳಿ. ಸೊ ನಿಮ್ಗಾಗಿರ್ಬೋದು ಅಥವಾ ನಿಮ್ಮ ತಂಗಿ, ಅಕ್ಕ ಯಾರು ಇರ್ತಾರೆ, ಅಮ್ಮ, ಅವ್ರಿಗೆಲ್ಲ ಸ್ಟಿಚ್ ಮಾಡಿಕೊಡಿ. ಸೊ ಅವರೆಲ್ಲ ವೇರ್ ಮಾಡಿ ಎಲ್ಲ ಕಡೆ ಹೋಯ್ತು ಅಂತಂದರೆ ನಿಮಗೆ ಆವಾಗ ಬ್ಲೌಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1 ವರ್ಷನಾದರೂ ಆಗುತ್ತೆ ಒಬ್ಬೊಬ್ಬರಿಗೆ ಒಂದು 2-3 ತಿಂಗಳಲ್ಲೇ ನೀವು ಕೂಡ ಇದಾಗ್ಬೋದು. ಬಟ್ ಏನು ಅಂತಂದರೆ, ನೀವು ಸಿಟಿಲಿದ್ದೀರಾ ಅಥವಾ ಅಲ್ಲಿ ನಿಮಗೆ ಜಾಸ್ತಿ ಜನರೆಲ್ಲರೂ ಓಡಾಡ್ತಾರೆ ಅಂತಂದರೆ ಅಲ್ಲಿ ಎಷ್ಟು ಅಮೌಂಟ್ ತಗೋತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಆ ಅಮೌಂಟ್ಗಿಂತ ನೀವು ಕಡಿಮೆನ ತಗೋಬೇಕಾಗುತ್ತೆ. ಸೊ ಕಡಿಮೆ ಇದೆ ಅಂತಂದ್ಬಿಟ್ಟು ಚೆನ್ನಾಗಿ ಹೊಲಿಯೋಲ್ಲ ಅಂತೇನಿಲ್ಲ. ಫಸ್ಟ್ ಏನಂತಂದರೆ, ಕಡಿಮೆಗೂ ಕೂಡ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂಥವ್ರು ಇರುತ್ತಾರೆ ಅಲ್ವಾ. ಸೊ ಅವರು ಸ್ಟಿಚ್ ಮಾಡಿಸ್ಕೊಂಡು ಅಲ್ಲಿ ಚೆನ್ನಾಗಿ ಬಂತು ಅಂತಂದರೆ ಅವರು ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ನೀವು ಫಸ್ಟ್ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ಆ ರೀತಿ ಮಾಡಿಕೊಡಿ. ಅದಾದಮೇಲೆ ವೈರ್ ಬ್ಯಾಗ್ ಆಗಿರ್ಬೋದು ಅಥವಾ ಸೀರೆ ಕುಚ್ಚಾಗಿರ್ಬೋದು, ಅದನ್ನೆಲ್ಲ ಕಲ್ತ್ಕೊಳ್ಳಿ ಇದ್ರ ಜೊತೆ. ಸೊ ನಾನು ಕೂಡ ಪ್ರತಿಯೊಂದನ್ನು ಕೂಡ ಕಲ್ತ್ಕೊಂಡಿದ್ದೀನಿ. ಹ್ಯಾಂಡ್ ವರ್ಕ್ ಕೂಡ ಕಲ್ತಿದ್ದೆ, ಬಟ್ ಇದು ಸ್ಟಿಚಿಂಗ್ ಮಧ್ಯೆ ಅವೆಲ್ಲ ಮಾಡೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಎಲ್ಲನೂ ಕೂಡ ನಿಲ್ಲಿಸ್ಬಿಟ್ಟು ಇವಾಗ ಸ್ಟಿಚಿಂಗ್ ಒಂದು ಮಾಡ್ತಾಯಿದ್ದೀನಿ. ಸೊ ಹ್ಯಾಂಡ್ ವರ್ಕ್ ಕೂಡ ಮದುವೆ ಬ್ಲೌಸ್ಗಳಿಗೆ ಮಾಡಿದ್ದೆ. ಬಟ್ ಏನಾಗುತ್ತೆ ಅಂತಂದರೆ, ಹ್ಯಾಂಡ್ ವರ್ಕ್ ನಾವು ಮಾಡೋ ಟೈಮ್ಗೆ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿಸ್ಬಿಡ್ಬೋದು ಅನ್ನೋ ಥರ ಆಗೋಯ್ತು ನನಗೆ. ಅದಕ್ಕೆ ಬೇಡ ಅಂತಂದ್ಬಿಟ್ಟು ಅದನ್ನು ಕೂಡ ಬಿಟ್ಟೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಕಲ್ತ್ಕೋಬೇಕು. ಪ್ರತಿಯೊಂದನ್ನು ಕಲಿತು ನೀವು ಮಾಡ್ತು ಅಂತಂದರೆ ಯಾವುದನ್ನು ಕೂಡ ಕಸ್ಟಮರ್ ಕೇಳಿದಾಗ ನಮಗೆ ಇಂಥದ್ದು ಬರಲ್ಲ ಅಂತ ಹೇಳ್ಬಾರ್ದು. ಸೊ ಆ ರೀತಿ ನೀವು ಮಾಡಬೇಕು, ಆವಾಗ ನಿಮಗೇ ಈಸಿ ಆಗುತ್ತೆ. ಸೊ ಇದಿಷ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಇದನ್ನು ಮುಗಿಸ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀನಿ. ಅದು ಇವತ್ತು 1 ಅವರ್ಗೆ ಬೇಕು ಅಂತ ಹೇಳಿದರು. ಹಾಗಂದ್ಬಿಟ್ಟು ನೀವು 1 ಅವರ್ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಅಮೌಂಟ್ ತೊಗೊಳ್ಳೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಸಲ ಅವರು ಬರಬೇಕು ಅಂತಂದರೆ, ಅಯ್ಯೋ ಈ ರೀತಿ ಅರ್ಜೆಂಟ್ ಅಂತ ಕೇಳಿದ್ದಕ್ಕೆ ಜಾಸ್ತಿ ದುಡ್ಡು ತಗೊಂಡ್ಲು, ಹಾಗೆ ಹೀಗೆ ಅಂತ ಮಾತಾಡ್ಕೋತಾರೆ. ನಾರ್ಮಲಾಗಿ ಎಷ್ಟು ಇಸ್ಕೊತಿದ್ರಿ ಅಲ್ವಾ ಅಷ್ಟೇ ಇಸ್ಕೊಳ್ಳಿ. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಯಾರಾದರೂ ಬ್ಲೌಸ್ನ ಕೊಡ್ತು ಅಂತಂದರೆ ಬೇಗ ಅಲ್ಲಲ್ಲೇ ಸ್ಟಿಚ್ ಮಾಡಿ ಕೊಟ್ಬಿಡಿ. ಸೊ ಟೈಲರ್ಗಳಿಗೆ ಎಲ್ಲರೂ ಕೂಡ ಬೈತಾ ಇರ್ತಾರೆ ಅಲ್ವಾ, ಕೇಳಿದ ಟೈಮ್ಗೆ ಕೊಡಲ್ಲ ಅಂತ. ಸೊ ನನ್ನ ವಿಚಾರದಲ್ಲಿ ಆ ರೀತಿ ಯಾರೂ ಕೂಡ ಬೈಕೊಳ್ಳಲ್ಲ. ಯಾಕೆ ಅಂತಂದರೆ, ನಾನು ಯಾರಾದರೂ ಅವ್ರ ಬ್ಲೌಸ್ಗಳನ್ನ ಕೊಟ್ಟರು ಅಂತಂದರೆ ಸೊ ಒಂದು 3 ದಿನ 4 ದಿನದಲ್ಲೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ. 2 ದಿನ, ಒಂದೊಂದ್ಸಲ 2 ದಿನಕ್ಕೇ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ. ಸೊ ಜಾಸ್ತಿ ಡಿಸೈನ್ಸ್ ಇತ್ತು, ಜಾಸ್ತಿ ಬಟ್ಟೆಗಳಿತ್ತು ಅಂತಂದರೆ ಮಾತ್ರ ಆ ರೀತಿ ಮಾಡ್ತೀನಿ. ನೀವು ಕೂಡ ಅಷ್ಟೇ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡಿ. ಅವಾಗ ಇನ್ನೊಂದು ಸಲ ಇನ್ಯಾರ್ದಾದ್ರೂ ಹೊಸ್ದಾಗಿ ಬರೋ ಅಷ್ಟರಲ್ಲಿ ನೀವು ಕೂಡ ರೆಸ್ಟ್ ಮಾಡ್ಬೋದಲ್ವ, ಅದಕ್ಕೋಸ್ಕರ. ಸೊ ಇದನ್ನು ಪೂರ್ತಿ ಸ್ಟಿಚಿಂಗ್ ವೀಡಿಯೋನ ನೋಡ್ಕೊಂಡು ಬನ್ನಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಬಂದು ಡಿಸೈನ್ ವೀಡಿಯೋಗಳನ್ನ ಹಾಕ್ತೀನಿ. ಸೊ ಒಂದಷ್ಟು ಡಿಸೈನ್ಸ್ ಬ್ಲೌಸ್ಗಳು ಕೂಡ ಇದೆ. ಹಾಗೆಯೇ ವ್ಲಾಗ್ ಏನಾದರೂ ಬೇಕು, ಡೈಲಿ ವ್ಲಾಗ್ ನಾನು ಹಾಕ್ಲಾ ಅಂತ ನೀವು ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇಕು ಅಂತಂದರೆ ನಾನು ಕೂಡ ಕಂಟಿನ್ಯೂ ಮಾಡ್ತೀನಿ, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತಂದ್ಬಿಟ್ಟು.
ಆವಾಗ ನಿಮಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ಒಂದಷ್ಟು ಕಮೆಂಟ್ಗಳು ಬಂದರೆ ನಾನು ಕೂಡ ಖಂಡಿತ ಮಾಡ್ತೀನಿ. ಯಾಕೆ ಗೊತ್ತಾ, ವ್ಲಾಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಪ್ರತಿಯೊಂದು ಕೆಲಸನೂ ಕೂಡ ನಾವು ವೀಡಿಯೋ ಮಾಡ್ಕೋಬೇಕು, ಹಾಗೆಯೇ ಸ್ಟಿಚಿಂಗ್ ಕೂಡ ಮಾಡ್ಕೋಬೇಕು, ಅದನ್ನೆಲ್ಲ ಎಡಿಟ್ ಮಾಡಬೇಕು. ಅದಂತೂ ತುಂಬಾ ಕಷ್ಟ ಇದೆ. ಸೊ ಒಂದಷ್ಟು ಕಮೆಂಟ್ಗಳು ಬಂದರೆ ಮಾತ್ರ ನಾನು ವ್ಲಾಗ್ ಮಾಡ್ತೀನಿ. ಸೊ ಇದನ್ನು ಪೂರ್ತಿ ವೀಡಿಯೋನ ನೋಡ್ಕೊಂಡು ಬನ್ನಿ. ಇನ್ನೊಂದು ದಿನ ನಾನು ಇದನ್ನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಯಾರಿಗಾದರೂ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಹಾಕಿದ್ದೀನಿ ಸ್ಟಿಚಿಂಗ್ ವೀಡಿಯೋಗಳನ್ನ, ಲೈನಿಂಗ್ ಬ್ಲೌಸ್ದು. ಬಟ್ ಬೇಕು ಅಂತಂದರೆ ಇನ್ನೂ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? Al inicio del ser, quiero puedas ver que salimos del suelo y abrimos el mirar al fuego en nuestra mano. Habló en lenguas, el tambor fue el sol. Bailamos en aliento, con silencio en el pulmón, y el tiempo se borró. Somos el fuego, somos la mano, creamos el sueño, hicimos el plano, nacidos del cielo, paridos del llano. El fuego, somos la mano. Moldeamos el metal y aprendimos a mandar. Nombramos viento y sol, nos cubrimos de poder y pedimos no cambió, seguía en la piel y el polvo susurró, recuerda tu valor. Somos el fuego, somos la mano, creamos el sueño, hicimos el plano, nacidos del cielo, paridos del llano. Somos el fuego, somos la mano. El fuego, somos la mano. Somos el fuego, somos la mano. Somos el fuego, somos la mano. Somos el fuego, somos la mano.
quiero puedas ver que salimos del suelo y abrimos el mirar al fuego en nuestra mano. Habló en lenguas, el tambor fue el sol. Bailamos en aliento, con silencio en el pulmón, y el tiempo se borró. Somos el fuego, somos la mano, creamos el sueño, hicimos el plano, nacidos del cielo, paridos del llano. El fuego, somos la mano. Moldeamos el metal y aprendimos a mandar. Nombramos viento y sol, nos cubrimos de poder y pedimos. No cambió, seguía en la piel y el polvo susurró. Recuerda.